ರಾಜ್ಯಪಾಲ ನಿಲ್ತಾರಂತೆ ಸವಾಲ್ ಹಾಕಿದ್ದೀವಿ ಗೆಲ್ಲಿ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಪ್ರಜ್ಞಾವಂತ ಮತದಾರರು 3 ಬಾರಿ ನನ್ನನ್ನು ಶಾಸಕ ಒಬ್ಬ ಸಾಮಾನ್ಯ ಶಿಕ್ಷಕರ ಬಾರಿ ಆಶೀರ್ವಾದ ಮಾಡಿದ್ದಾರೆ. 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ನಾನು ಸೋತದ್ದು ತಪ್ಪು ನಿರ್ಧಾರಗಳಿಂದ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ಆದ್ರೆ ನನಗೆ ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಮತಗಳನ್ನು ಕೊಟ್ಟಿದ್ದಾರೆ. ನಾನು ಜಾತಿವಾದಿ ಅಲ್ಲ, ಜಾತ್ಯತೀತ ಒಬ್ಬ ಕಾರ್ಯಕರ್ತ. ಕಾಂಗ್ರೆಸ್ ಆಲೋಚನೆ ಇದೆ ಅಂತ ಒಂದ್ ನಿಮಿಷ ಸಂತೋಷ. ನಿಮ್ ಹೇಳಿಕೆಗಳು ಬೇರೆಯವ್ರ ಹೇಳಿಕೆ ಗಮನಿಸಿದ್ದೀನಿ. ಭಾರತೀಯ ಜನತಾ ಪಾರ್ಟಿಲಿ ನನಗೆ 3 ಬಾರಿ ಶಾಸಕರಿಗೆ ಅವಕಾಶ ಮಾಡಿಕೊಡ್ತಾರೆ. ಸಚಿವರಾಗಿದ್ದೀನಿ, 2 ನಿಗಮದ ಅಧ್ಯಕ್ಷ ಆಗಿದ್ದೆ, ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೆ. ನನಗೆ ರಾಜ ಮರ್ಯಾದೆ ಇದೆ, ರಾಜ ಗೌರವ ಇದೆ. ನಾನು ಮುಖ್ಯಮಂತ್ರಿ ಭೇಟಿ ಮಾಡಿದ್ದು ಅಥವಾ ಉಪಮುಖ್ಯಮಂತ್ರಿ ಭೇಟಿ ಮಾಡಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಮಾಡಿದ್ದು, ಮತ್ತೊಂದು ಭೇಟಿ ಮಾಡಿದ್ದು ನನ್ನ ಸ್ವಾರ್ಥ ಏನೂ ಇಲ್ಲ. ನಾನು ಪ್ರತಿಪಕ್ಷದವರು. ನನಗೆ ನೋಡಿ, ಯಾವುದೇ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತ ಹೇಳ್ತಾರ, DK ಶಿವಕುಮಾರ್ ಕಾಂಗ್ರೆಸ್ ಉಪಮುಖ್ಯಮಂತ್ರಿ ಅಂತಾರ. ಅದೇ ಯಾರಪ್ಪ ನೀನ್ ಕೇಳಕ್ಕೆ? ನಾನ್ ಕೇಳಕ್ ನೀನ್ ಯಾರು? ನಾನು ಪ್ರತಿಪಕ್ಷದವನು. ತಾಲೂಕಿನ ರಾಜ್ಯದ ಕೆಲ ಸಮಸ್ಯೆಗಳ ಬಗ್ಗೆ ಭೇಟಿ ಮಾಡ್ತೀನಿ, ಮುಂದೆ ಭೇಟಿ ಮಾಡ್ತೀನಿ. ನಿನಗೆ ನೋಡಿ ಹತಾಶ ತಡ್ಕನಕ್ಕಾಗ್ತಲ್ಲ, ನಾನೇನು ಮಾಡಕ್ಕಲ್ಲ. ಆ ವ್ಯಕ್ತಿ ಹೆಸರನ್ನು ಹೇಳಕ್ ಇಚ್ಛೆ ಪಡಲ್ಲ, ಆ ವ್ಯಕ್ತಿ ವಿರುದ್ಧವಾಗೂ ಮಾತಾಡಲ್ಲ. ಜನ ಯಾವ ಸಂದರ್ಭ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಪ್ರಜ್ಞಾವಂತ ಮತದಾರರು ಯಾರು ನನ್ನ ಬಗ್ಗೆ ಅಭಿಪ್ರಾಯ ಮಾತಾಡ್ತಾರೆ, ಒಂದ್ಸರಿ ಅವನು ಅಂತಾರೆ, ಇವನು ಅಂತಾರೆ. ಆದ್ರೆ ನಮ್ಮ ಬಾಯಲ್ಲಿ ಆ ಶಬ್ದ ಬರಲ್ಲ. ನನಗೆ ಸಂಸ್ಕಾರ ಸಂಸ್ಕೃತಿ ಇದೆ. ನೀನು ಗುಂಡಾಗಿರಿ ಯಾರು ಮಾಡ್ತಾರೆ, ಯಾರು ಗುಂಡಾಗಿರಿ ಮಾಡಿದ್ರು ಅವ್ರ ವಿರುದ್ಧವಾಗಿ ತೊಡೆ ತಟ್ಟಿ ನಾನು ನಿಲ್ತೀನಿ. ಅಮಾಯಕ ಜನರ ರಕ್ಷಣೆಗೆ ನಾನದೀನಿ. ನನ್ನನ್ನು ಕೇಳೋಕೆ ಯಾರು ನಿಮ್ಗೆ ಅಧಿಕಾರ ಇಲ್ಲ. 2022 ವಿಧಾನಸಭೆ ಚುನಾವಣೆಯಲ್ಲಿ ನೀವು ಹೇಳ್ತಿಲ್ಲ, ರಾಜ್ಯ ಕ್ಷೇತ್ರ ಪ್ರಜ್ಞಾವಂತ ಮತದಾರರು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅಲ್ಲಿ ಆಯ್ಕೆಯಾಗಿ ಅತಿ ಹೆಚ್ಚಿನ ಮತಗಳನ್ನ ಗೆಲ್ಲಿಸ್ತಾರೆ. ನಾನು ಕ್ಷೇತ್ರ ಜನ ಯಾರು ಮಾತಾಡ್ತಾರೆ, ಯಾರು ಬಾಯಲ್ಲಿ ಕೆಟ್ಟ ಶಬ್ದ ಮಾಡ್ತಾರೆ, ಕೆಲವು ಮೇಲೆ ಗುಂಡಾಗಿರಿ ಮಾಡ್ತಾರೆ, ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಇಚ್ಛೆಪಡ್ತೀನಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.